ಕಳೆದ 3 ತಿಂಗಳಿಂದ ಅನಾರೋಗ್ಯದಿಂದ ಕ್ಷೇತ್ರದಿಂದ ದೂರವಿದ್ದ ಔರಾದ ಶಾಸಕ ಪ್ರಭು ಚೌಹಾಣ ಇವತ್ತು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ವಿವಿಧ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ ಔರಾದ ಶಾಸಕ ಪ್ರಭು ಚೌಹಾಣ ಅನಾರೋಗ್ಯದಿಂದ ಕ್ಷೇತ್ರದಿಂದ ದೂರ ಉಳಿದ ಮಾಜಿ ಸಚಿವರು. ಔರಾದ ಕ್ಷೇತ್ರದ ಶಾಸಕರು ಬಿಜೆಪಿಯ ಹಿರಿಯ ನಾಯಕರಾದ ಪ್ರಭು ಚೌಹಾಣ ಅವರು ಇಂದು ಕ್ಷೇತ್ರವನ್ನು ವೀಕ್ಷಣೆ ನಡೆಸಿ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ತಾಲೂಕು ನ್ಯಾಯಾಂಗದ ಕಟ್ಟಡ, ಕ್ಷೇತ್ರದಲ್ಲಿ ನಿರ್ಮಿಸಲಾಗ್ತಾ ಇರುವಂತಹ ಹೈಟೆಕ್ ಪಶು ಚಿಕಿತ್ಸಾಲಯದ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಕಾಮಗಾರಿಯ ವಿವರಣೆ ಪಡೆದು ಆದಷ್ಟು ಶೀಘ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ನಾನು ನನ್ನ ಆರೋಗ್ಯದ ದೃಷ್ಟಿಯಿಂದ ಕಳೆದ 3 ತಿಂಗಳಿನಿಂದ ಕ್ಷೇತ್ರದಲ್ಲಿ ಇರಲಿಲ್ಲ. ಅದರಿಂದ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಎಂಬುದನ್ನು ತಿಳಿಯೋದಕ್ಕೆ ಸಾಧ್ಯವಾಗಿಲ್ಲ. ನಿನ್ನೆಯಿಂದ ನಾನು ಕ್ಷೇತ್ರದ ಪ್ರವಾಸ ಇಟ್ಕೊಂಡಿದ್ದೇನೆ. ನನ್ನ ಕ್ಷೇತ್ರದ ಜನರಿಗೆ ಯಾವುದೇ ತೊಂದರೆ ಆದರೂ ನಾನು ಸಹಿಸುವುದಿಲ್ಲ. ಅಧಿಕಾರಿಗಳಿಗೆ ಹೀಗಂತ ಖಡಕ್ ವಾರ್ನಿಂಗ್ ಮಾಡಿದ್ದೇನೆ ಅಂತ ತಿಳಿಸಿದ್ರು. ಪುರಾನಲ್ಲಿ ಕೋರ್ಟ್ ಬಿಲ್ಡಿಂಗ್ ಪ್ರಾರಂಭ ಆಗಿದೆ. ಭಾಳ ದಿವಸದಿಂದ ಬೇಡಿಕೆ ಇತ್ತು. ಭವ್ಯ ಬಿಲ್ಡಿಂಗ್ ನಾನು ಜನರ ಕೃಪೆಯಿಂದ ನಿರ್ಮಾಣ ಮಾಡ್ತಾಯಿದ್ದೀವಿ. ಈಗ ವಿಸಿಟಿಗೆ ಬಂದೀನಿ. ಯಾವ ಥರ ಕೆಲಸ ನಡೀತಾ ಇದೆ, ಕ್ವಾಲಿಟಿ ಯಾವ ಥರ ಇದೆ, ಎಸ್ಟಿಮೇಟ್ ಪ್ರಕಾರ ನಡೀತಾ ಇದೆ ಇಲ್ಲ. ಈ ವಿಸಿಟ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ನಾನು ಎಲ್ಲ ವಿಸಿಟ್ ಮಾಡಿದ್ದೀನಿ. ಕೆಲಸ ಕ್ವಾಲಿಟಿ ನಡೀತಾ ಇದೆ. ಕೆಲಸ ಜಲ್ದಿ ಮಾಡಬೇಕು. ಕಾಂಟ್ರಾಕ್ಟರ್ಗೆ ಸೂಚನೆ ಕೂಡ ಕೊಟ್ಟಿದ್ದೀನಿ. ಈ ಥರ ಕೆಲಸ ನಡೀತಾ ಇದೆ. ಈ 13,50,00,000 ಅನುದಾನ ಇದೆ. ಈ ಗ್ರೌಂಡ್ +3 ಇದೆ. ಇದು ಬೇಸ್ಮೆಂಟು, ಪಾರ್ಕಿಂಗ್ ಇದೆ. ಆಮೇಲೆ ನಮ್ಮ GS ಸರಿಯಾಗಿ ಕೆಲಸ ನಡೀತಾ ಇದೆ. ಭಾಳ ಅದ್ಧೂರಿಯಾಗಿ ನಮ್ಮ ಬಿಲ್ಡಿಂಗ್ ನಮ್ಮ ಗುರಿ ಇತ್ತು. ನಮ್ಮ ಗುರಿ ಪೂರ್ಣ ಆಗ್ತಾ ಇದೆ. ಬೇರೆ ಬೇರೆ ಅಂಗನವಾಡಿ ಪೂಜಾ ಇದೆ, ಹಾಸ್ಪಿಟಲ್ ಪೂಜಾ ಇದೆ. ಅವ್ರ ಜೊತೆ ಬರ್ರಿ. ಪೂಜಾ ಆದಮೇಲೆ ಎಷ್ಟು ಹೇಳ್ತೀನಿ ಸರ್. ಬೆಳೆ ಕುರಿತು ಹೇಳ್ತೀನಿ. ದೇಶದ ಹೆಮ್ಮೆ ಪುತ್ರ, ಗುಜರಾತ್ನ ಹೆಮ್ಮೆ ಪುತ್ರ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ಮಹಾಜನತಾ ಅವರು ಆಯ್ಕೆ ಮಾಡಿದ್ದಾರೆ. ಎಲ್ಲ ಗೌರವವಿದೆ. ನಮ್ಮ ದೇಶದ ಅಭಿವೃದ್ಧಿ ವಿಕಾಸ್ ಪ್ರಧಾನಮಂತ್ರಿ ಸಂಕಲ್ಪ ಇದೆ. ಅದಕ್ಕಾಗಿ ನಮ್ಮ ಎಲ್ಲ ದೇಶದ ಮಹಾಜನತೆಗೆ ಅಭಿನಂದಿಸ್ತೀನಿ. ಆಮೇಲೆ ನಮ್ಮ ಪ್ರಧಾನಮಂತ್ರಿಗೆ ಕೂಡ ನಾನು ಅಭಿನಂದಿಸ್ತೀನಿ. ನಾನು ಕೂಡ ಹೋಗಿದ್ದೀನಿ. ಅವರು ಓದ್ನಲ್ಲಿ ನಾನು ಹೋಗಿದ್ದೀನಿ. ನಾನು ಕೂಡ ನೋಡಿದ್ದೀನಿ. ಭಾಳ ಅದ್ಧೂರಿಯಾಗಿದೆ. ಮುಂದೆ ಕೂಡ ನಮ್ಮ ಭಾರತ ಭಾಳ ಕಾರ್ಯಶೀಲ ಆಗುತ್ತೆ. ಭಾರತ ಮಜಬೂತ್ ಆಗುತ್ತೆ, ನಮ್ಮ ಭರವಸೆ ಇದೆ ಸರ್. ಈ ಬಾರಿ ರಾಜ್ಯ ಸರ್ಕಾರದ ಕುರಿತು ಏನು ಹೇಳ್ಬೇಕು ಸರ್? ಈ ಕರ್ನಾಟಕ ರಾಜ್ಯ ಸರ್ಕಾರವು ಸರಿಯಾಗಿ ಕೆಲಸ ಮಾಡಬೇಕು, ಮಾಡ್ತಾ ಇಲ್ಲ. ಇವತ್ತು ವಾಟರ್ ಸಪ್ಲೈ ಭಾಳ ತೊಂದರೆ ಇತ್ತು. ನಾನು ಕೂಡ ಎಲ್ಲ ಮಂತ್ರಿಗೆ ಒತ್ತಾಯ ಮಾಡಿದ್ದೀನಿ, ವಿನಂತಿ ಮಾಡಿದ್ದೀನಿ. ಎಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿ ವಾಟರ್ ಸಪ್ಲೈ ಥೋड़ा ತೊಂದರೆ ಆಗ್ತಾಯಿದೆ, ಅವರು ದುಡ್ಡು ಕೊಡಬೇಕು ಹೇಳಿದ್ದೀನಿ. ಅವರು ಭರವಸೆ ಕೂಡ ಮಾಡಿದ್ದಾರೆ. ನಾನು ಫೋನ್ ಮುಖಾಂತರ ಮಾತಾಡಿದ್ದೀನಿ. ಸರ್, ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ ಇವಾಗ ಮಾತಾಡ್ತಾ ಇದ್ದೀನಿ, ಮಾಡ್ತೀನಿ ಹೇಳಿದ್ದಾರೆ.